ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಚುಂಚನಗುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕದೂರು ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಮುಖ್ಯಮಂತ್ರಿ ಅವರ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವಸತಿ ಶೌಚಾಲಯದ ವೀಕ್ಷಣೆಯನ್ನು ಮಾನ್ಯ ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ಮತ್ತು ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಭೇಟಿ ನೀಡಿ ಮಾಹಿತಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಕೆಎಚ್ಪಿ ವ್ಯವಸ್ಥಾಪಕ ನಿರ್ದೇಶಕಿ ಸುಶೀಲಮ್ಮ, ಇಲಾಖೆ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಅವರು, ಎಂಡಿ ಸುಶೀಲಮ್ಮ ಅವರು, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಡಿ ಹನುಮಂತಯ್ಯ, ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಸನ್ನ ರುದ್ರ, ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ರಾಮಗೌಡ, ಚೇತನ್ ಗೌಡ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ರೇವಣ್ಣ ಸಿದ್ದಯ್ಯ, ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿ ಸೋಮಣ್ಣ ಏನು ಮಾಡಿದ್ರು, ನಮ್ಮ ಬೆಂಗಳೂರು MLAಗಳು ಮೀಟಿಂಗ್ ಕರೆದಿದ್ರು. ಹಿಂದೆ ಏನು ಫಿಕ್ಸ್ ಮಾಡಿದ್ರು ರೇಟು, ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ನಮ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ನಾನು ಮಂತ್ರಿ ಆಗಿದ್ದೆ, ನಾನು ಅದರಲ್ಲಿದ್ದೆ. ಏಕಾಏಕಿ 10 ಲಕ್ಷ 60,000 ಫಿಕ್ಸ್ ಮಾಡಬೇಕು ಅಲ್ವಾ? ನಮಗೂ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಅವರು ಏಕಾಏಕಿ ಮಾಡಿಬಿಟ್ರು, ಗೆಜೆಟ್ ನೋಟಿಫಿಕೇಶನ್ ಮಾಡಿಬಿಟ್ರು. ಈಗ ಮೊನ್ನೆ ಸಾಹೇಬರು ಒಂದು ಮೀಟಿಂಗ್ ಮಾಡಿದ್ರು. ಆಗ ನಾವು ಕೇಳಿದೆ, ಇದು ಜಾಸ್ತಿ ಆಗ್ತದೆ ಬರ್ಡನ್ ಅಂತ ಹೇಳಿ. ಇವರು ಚೀಫ್ ಮಿನಿಸ್ಟ್ರಿಗೆ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಚೀಫ್ ಮಿನಿಸ್ಟ್ರಿಗೆ ಇವರು ಕನ್ವಿನ್ಸ್ ಮಾಡಿದ್ರು. ಏಕಾಏಕಿ ಇಷ್ಟು ಜಂಪ್ ಆಗ್ಬಿಟ್ಟಿದೆ. ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲ ಇರ್ತಕ್ಕಂಥ ಅನುಕೂಲ ಆಗ್ತದೆ. ಅದಕ್ಕೆ ಕಮ್ಮಿ ಮಾಡಬೇಕು. 100 ಕಮ್ಮಿ ಮಾಡಿದ್ರೆ, 1 ಲಕ್ಷ ಕಮ್ಮಿ ಮಾಡಿದ್ರೆ 120 ಕೋಟಿ ಲಾಸ್ ಆಗ್ತದೆ ಸರ್ಕಾರಕ್ಕೆ. ಅದಕ್ಕೆ ಇವ್ರೇನು ಹೇಳಿದ್ರು, 120 ಕೋಟಿ ಮುಖ್ಯ ಅಲ್ಲ, ಇಲ್ಲಿ 14,000 ಏನು ಮನೆ ಕಟ್ತಿದ್ದಾರಲ್ಲ, 14,000 ಜನಕ್ಕೆ ಇದು ಅನುಕೂಲ ಆಗ್ತದೆ. 120 ಕೋಟಿ ಆದರೂ ಪರವಾಗಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ, ಮುಖ್ಯಮಂತ್ರಿಗಳು ಅವರೇ ಸ್ವತಃ ಘೋಷಣೆ ಮಾಡಿದ್ರು 1 ಲಕ್ಷ ಕಮ್ಮಿ ಆಗಿದೆ. ಇದು ಪ್ರೊಸೀಜರ್. ಅದು ಜಮೀರ್ ಅಹಮದ್ ಖಾನ್ ಇಂದ ಮಾತ್ರ ಸಾಧ್ಯ. ಮುಖ್ಯಮಂತ್ರಿಗಳಿಗೆ ಏನಾದರೂ ಏನು ಮೋಡಿ ಮಾಡ್ತಾರೋ ಏನು ಮಾಡ್ತಾರೋ ಜಮೀನು ಗೊತ್ತಿಲ್ಲ. 120 ಕೋಟಿ ಕಮ್ಮಿ ಆಯ್ತದೆ ಅಂತ ಇವ್ರು ಹೇಳಿದ ಮೇಲೆ ಕೂಡ ಬಡವರಿಗೆ ಕೊಡ್ತಕ್ಕಂಥದ್ದು ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತದೆ ಸರ್ ಅಂತೇಳಿ ಜಮೀರರು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಮರು ಮಾತಾಡದೆ 120 ಕೋಟಿ ನಮಗೆ ಬರ್ಡನ್ ಆದರೂ ಕೂಡ ಜನ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಈಗ ವಿಸಿಟ್ಟು ಮಾಡಿದ್ರು ಸಾಹೇಬರು, ಎಲ್ಲ ಚೆಕ್ ಮಾಡಿದ್ರೆ ಗೋಲ್ಟು ಅದು ಇದು ಏನೋ ಸಣ್ಣ ಪುಟ್ಟದ್ದಿದೆ, ಅದನ್ನೆಲ್ಲ ಬಡವರು ಅನ್ನ ಆಗಬಾರ್ದು, ಚೇಂಜ್ ಮಾಡಿಸಿ ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. 100% ಇಲ್ಲ ಮಾಡ್ತೀವಿ. ಆಕ್ಚುಲ್ ಏನಾಗಿತ್ತಮ್ಮ, 1 ವರ್ಷ ಹಿಂದಿನ ಮನೆಗಳು ಕೊಡಬೇಕಾಗಿತ್ತು. ಇದು ಸೋಮಣ್ಣ ಅವರು ಹೇಳ್ದಂಗೆ, ಈ ಸೋಮಣ್ಣ ಅವ್ರು ಹೇಳ್ದಂಗೆ ಸೋಮಣ್ಣ ಇದ್ರಲ್ಲ, ಅವ್ರು ಏನು ಮಾಡಿದ್ರು, MLA ಗಮನಕ್ಕೆ ತಂದಿಲ್ಲ, ಹೆಚ್ಚು ಮಾಡಿರೋದು. ಇದು ಮುಂಚೆ ಇದು ಈ ಸ್ಕೀಮ್ ಬರುವಾಗ 2017 ಬಂದಿದ್ದು 6 ಲಕ್ಷ ಅಂತ ಇದ್ದಿತ್ತು. 6 ಲಕ್ಷ ಕಟ್ಟಬೇಕು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಸಿಕ್ಕಿ ಜನರಲ್ ಆಗಿ 2.5 ಲಕ್ಷ ಭೇಟಿ ಇದ್ದಿತ್ತು. ಈ ಸೋಮಣ್ಣ ಇದ್ದಿದ್ದಾಗ 2020 ಏನು ಮಾಡಿಬಿಟ್ಟು 10,60,000 ನಿಧಿ ಮಾಡಿಬಿಟ್ರು. ಯಾರು ಗಮನಕ್ಕೆ ತಂದಿಲ್ಲ. ಅಥವಾ ಬಡವರು ಕಾಶ್ ಕಟ್ಟಕ್ಕಾಗಲ್ಲ. ಎಲ್ಲ ಇವರೆಲ್ಲ MLA ಅವರು, ಸೋಮಣ್ಣ ಅವರೆಲ್ಲ ಬೇಡಿಕೆ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಬಡವರಿಗೆ ಆಗಿದೆ ಅಂತ ಹೇಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ 1 ಲಕ್ಷ ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈಗ ನಿಮ್ದು ಇರೋದು ಈಗ 10,60,000. ಅದಕ್ಕೆ ಬೇರೆ GST ಹಾಕ್ಬಿಟ್ಟವರು. ಅದಕ್ಕೆ ಬೇರೆ 60,000 GST ಬೇರೆ ಹಣ. 11,20,000 GST ಇದೆ ಅದಕ್ಕೆ. ಇಲ್ಲಮ್ಮ, ಈಗ 10,60,000 ರೇಟ್ ನಿಗದಿ ಮಾಡಿದೆ 2020. ಅದಕ್ಕೆ GST ಬಂದ್ಬಿಟ್ಟಿದೆ ಈಗ. ಅಂದರೆ 11,20,000.
11,20,000. 7,50,000ಕ್ಕೆ GST ಎಷ್ಟು ಕಟ್ಟಿ- ಅಲ್ಲ, ಅದು ಇನ್ಕ್ಲೂಡಿಂಗ್ GST 7.5 ಜನರಲ್ಗೆ 7.5, SC ST ಇನ್ನ 6 ಚಿಲ್ಲರೆ 6.70 ಬ್ಯಾಂಕ್ 15 ಸಾಲ ಬಂದಿದ್ದೀವಿ ಲೋನ್ 15 ವರ್ಷಕ್ಕಂತ ಕೊಡ್ತಾರೆ. ಆಯ್ತು, ಈಗ ತಗೊಳ್ಳಿ, ಏನೋ ಒಂದು ಆಗ್ತದೆ. 5,000 EMI ಕಟ್ಟೋಂಗೆ ಮಾಡಿಸ್ತೀವಿ. ತಿಂಗಳಿಗೆ 5,000 ರೂಪಾಯಿ EMI. ಈಗ ನೀವೆಲ್ಲ ಹೋದ್ರೆ ಬಾಡಿಗೆ ಮನೆ, ಈಗ ನಿಮ್ಗೆಲ್ಲ ಬೆಂಗಳೂರು ಸಿಟಿ ಎಲ್ಲ ಮನೆ ತಗೊಳ್ಬೇಕು, 1 ಲಕ್ಷ ಅಡ್ವಾನ್ಸ್, 5,000 ಬಾಡಿಗೆ ಇದ್ದೆ. ಈಗ ನಿಮ್ ಸ್ವಂತ ಮನೆ ಆಗ್ಬಿಡ್ತದೆ. ಈಗ EMI ಎಷ್ಟು ಇರ್ತದೆ? ಬರೀ 5,000 ತಿಂಗಳಿಗೆ ಕಟ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಫ್ರೀ ಆದ್ರೆ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಬಸ್ ಅದೆಲ್ಲ ಮಾಡ್ತಾರೆ. MLA ಸಾಹೇಬ್ರು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸೆಟಲ್ ಆಗ್ಬೇಕು ಅಂದ್ರೆ ಬಸ್ ಫೀಸ್ ಇರಬೇಕು ಸರ್. ಬಸ್ ಫೆಸಿಲಿಟಿ ಇದೆ ಊರಿಗೆ. ಅಮ್ಮ ಒಂದು 10 ವರ್ಷ ಎಷ್ಟು ವರ್ಷ ಮಾಡಿದ್ದೀರಮ್ಮ ಲೋನ್? 10 ಇಯರ್ಸ್ ಅಮ್ಮ. 5,000 ತಿಂಗಳಿಗೆ 6 ಲಕ್ಷ ಕೊಡ್ತಾರಮ್ಮ. 6 ಲಕ್ಷ ಕೊಡ್ತಾರೆ ಸರ್. ಆಮೇಲೆ ಮೇಂಟೆನೆನ್ಸ್ 2 ಇಯರ್ ಫ್ರೀ ಇದೆ ಸರ್. 2 ಇಯರ್ಸ್ ಫ್ರೀ. ಆಮೇಲೆ 800 ರುಪೀಸ್. ಇಲ್ಲ, ಆಮೇಲೆ ಮಾಡ್ತೀವಿ. ರೆಸಿಡೆಂಟ್ ರೆಸಿಡೆನ್ಸ್. ಆಮೇಲೆ ನೀವೇ ಒಂದು ಇದು ಮಾಡ್ಕೊಳ್ರಿ, ಎಲ್ಲ ಅಸೋಸಿಯೇಟ್ ಮಾಡ್ಕೊಂಡು ನೀವೇ ಇದು ಮಾಡ್ಕೊಂಡು ನೀವೇ ಮೇಂಟೈನ್ ಮಾಡ್ಕೊಂಡು ನೀವೇ ಮಾಡ್ಕೊಂಡು. ಯಾವುದಮ್ಮ? ಇಲ್ಲ, ಈಗ ಯಾರು ಎಷ್ಟು ಕಟ್ಟಿದ್ದಾರೆ? ಈಗ ಒಬ್ಬರು 50,000 ಕೊಟ್ಟವ್ರೆ, 50,000 ಕಟ್ಟಿದ್ದಾರೆ, ಒಬ್ರು 1 ಲಕ್ಷ ಕಟ್ಟವ್ರೆ. ಈಗ 1.5 ಕಟ್ಟಬೇಕಾಗಿರೋದ್ರಲ್ಲಿ ಯಾರು 1 ಲಕ್ಷ ಕಟ್ಟೋರು ಬರೀ 50,000 ಕಟ್ಟಬೇಕು. ನೀವು ಈಗ 7.5 6 ಲಕ್ಷ ಹೋದ್ರೆ 1.5 ಲಕ್ಷ, 1.5 ಲಕ್ಷ. ಈಗ ನೀವು 50,000 ಕಟ್ಟಿದ್ರೆ 1 ಲಕ್ಷ ಕಟ್ಟಬೇಕು. 1 ಲಕ್ಷ ಕಟ್ಟಿದ್ರೆ ಬರೀ 50,000 ಕಟ್ಟಬೇಕು. ಇನ್ನು 50,000 ಯಾವಾಗ ಕಟ್ಟಬೇಕು? ಕಟ್ಟಬೇಕು, ಬೇಗ ಕಟ್ಬಿಡಿ ನೀವು. ಸ್ಟಾರ್ಟ್ ಆಗುತ್ತಲ್ಲಮ್ಮ, ಮನೆಗಳು ಕೊಟ್ಬಿಡ್ತೀವಿ ನಾವು. ನೆಕ್ಸ್ಟ್ ಮಂತ್ ಮನೆ ಕೊಡ್ತೀವಿ ಈಗ.